ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಏನಿದೆ ಅದು ಜಾಗತಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಅದು ತೈಲ ಬೆಲೆ ಏರಿಕೆಗೂ ಕೂಡ ಕಾರಣ ಆಗಿದೆ. ನಮ್ಮ ದೇಶದಲ್ಲೂ ಕೂಡ ಸುಮಾರು 10 ದಿನಗಳ ಅಂತರದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಏರಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ಗ್ರಾಹಕರ ಜೇಬನ್ನ ಸುಡುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಇವತ್ತು ಬೆಳಗ್ಗೆ ಒಂದು ಶಾಕ್ ಎದುರಾಗಿತ್ತು. ಅದೇನಂತಂದ್ರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರುವಂತದ್ದು. ನೀವು ನೋಡ್ತಿರ್ಬೋದು, ದಾವಣಗೆರೆಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ನ ರೇಟ್ ಹೆಚ್ಚಾಗಿರುವಂತದ್ದು. ಇಲ್ಲಿ ಸುಮಾರು ಪೆಟ್ರೋಲ್ ನ ದರ ₹111.78, ಡೀಸೆಲ್ ರೇಟು 99 ರೂಪಾಯಿ 87 ಪೈಸೆ ಇದೆ. ಇನ್ನು ವಾಹನ ಸವಾರಿಗೂ ಕೂಡ ಈ ಅನಿವಾರ್ಯವಾಗಿ 2 ವೀಲರ್ ಗಳನ್ನ ಮತ್ತು 4 ವೀಲರ್ ಗಳನ್ನ ಬಳಸುವಂತ ಅನಿವಾರ್ಯತೆ ಇದ್ದಾಗ ಅವನ್ನ ಬಳಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ವಾಹನ ಸವಾರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಏನ್ ಕೆಲಸ ಮಾಡೋದು ಸರ್? ನಾವು ಬ್ಯಾಂಕ್ ಎಂಪ್ಲಾಯ್ ಸರ್. ಹೌದಾ? ಪ್ರಧಾನಿ ಅವರು ಒಂದು ಕರೆ ಕೊಟ್ಟಿದ್ರು, ಈಗ ಜಾಗತಿಕ ಬಿಕ್ಕಟ್ಟಿದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಹೌದು. ಆದ್ರೂ ವಾಹನ ಸವಾರ ಇಲ್ಲ, ಅವಾಯ್ಡ್ ಅನಿವಾರ್ಯ. ಹಳ್ಳಿ ಬ್ರಾಂಚ್ ಅದು. ಹಂಗಾಗಿ ಇಲ್ಲಿ ಹೋಗ್ಲಿಕ್ಕೆ ಬೇರೆ ಸೌಲಭ್ಯ ಇಲ್ಲ, ಬೈಕ್ ಹೋಗ್ಲೇಬೇಕಾಗುತ್ತೆ. ನಾವು ಅವಾಯ್ಡ್ ಮಾಡ್ತೇವೆ ಸಾಧ್ಯಷ್ಟು. ಅವ್ರು ಕರೆ ಕೊಟ್ಟಿರೋದನ್ನ ನಾವ್ ಯಾಕಂದ್ರೆ ದೇಶಕ್ಕೋಸ್ಕರ ಯುದ್ಧ ಆಗಿರೋದನ್ನ ಅವರು ಒಳ್ಳೇದ್ ಕೇಳಿದಾರೆ ಅಂತಂದೇಳಿ ಸಾಧ್ಯಷ್ಟು ಅವಾಯ್ಡ್ ಮಾಡ್ತಾ ಇದೀವಿ. ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಸರಿ, ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಆದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಏನ್ ಮಾಡಕ್ಕಾಗತ್ತೆ? ಕೊಲ್ಲಿ ಯುದ್ಧ ಆಗಿರೋದ್ರಿಂದ ತೊಂದರೆ ಆಗಿದೆ. ಇಷ್ಟು ಸುಮಾರು 3-4 ವರ್ಷ ಜಾಸ್ತಿ ಮಾಡಿರ್ಲಿಲ್ಲ. ಈಗ ಅನಿವಾರ್ಯತೆ ಬಂದಿದೆ ಮಾಡ್ಲಿಕ್ಕೆ ಅಂತ, ಸಂದರ್ಭ ಬಂದಿರುತ್ತೆ, ಮಾಡಿದಾರೆ ಅವರು ಅಂತ ನಾವು ಅನ್ಕೊಂಡಿದೀವಿ. ಉದ್ದೇಶಪೂರ್ವಕವಾಗಿ ನಮಗೆ ಜನಗಳು ತೊಂದರೆ ಮಾಡ್ಬೇಕಂತ ಅವ್ರ ಉದ್ದೇಶ ಇಲ್ಲ. ಅನಿವಾರ್ಯವಾಗಿ ಮಾಡಿದಾರೆ ಅಂತ ಉದ್ದೇಶಕ್ಕೆ ಮಾಡಿದಾರೆ ಅಂತ ತಿಳ್ಕೊಂಡಿ. ನಾವು ಇಷ್ಟು ದಿವಸ ಮಾಡಿರ್ಲಿಲ್ಲ. ಸ್ವಲ್ಪ 3-4 ವರ್ಷ ಒಂದೇ ಇಂಚ್ ಇತ್ತು. 104 ರೂಪಾಯಿ ಅಷ್ಟೇ ಇತ್ತು. ಜಾಸ್ತಿ ಯಾವಾಗ ಆಗಿರ್ಲಿಲ್ಲ. ಸುಮಾರು ವರ್ಷದ ಆಗಿರ್ಲಿಲ್ಲ. 4 ವರ್ಷದ ಆಗಿರ್ಲಿಲ್ಲ. ಇತ್ತೀಚೆಗೆ 1 ತಿಂಗಳಲ್ಲಿ 4 ಸರಿ ಆಗಿದೆ ಅಂತ ಸಂದರ್ಭ ಬಂದಿದೆ, ಆಗಿದೆ ಅಂತ ತಿಳ್ಕೊಂಡು ಬಿಟ್ರೆ ಅವ್ರು ಗ್ರಾಹಕ ಮೇಲೆ ಹೊರೆ ಮಾಡ್ಬೇಕಂತ ಉದ್ದೇಶ ಅವ್ರ ಐತೆ ಅಂತ ನಾವು ಅನ್ಕೊಂಡಿಲ್ಲ. ಓಕೆ ಸರ್. ಇನ್ನು ಬಂಕ್ನವರು ಇದ್ದಾರೆ, ಸಿಬ್ಬಂದಿ, ಅವ್ರನ್ನು ಮಾತಾಡ್ಸೋಣ. ಯಾಕಂತಂದ್ರೆ ಈ ಪ್ರಧಾನಿ ಅವರು ಕರೆ ಕೊಟ್ಟ ನಂತರ ಜನರು ಸ್ಪಂದಿಸಿದಾರ ಇಲ್ವಾ ಏನು ಅಂತ ಅವ್ರನ್ನೇ ಕೇಳೋಣ, ಏನ್ ಹೇಳ್ತಾರಂತ ಆ ಬಗ್ಗೆನೋ ಅವರು ಮಾತಾಡ್ಸ. ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಏನಾಗಿದೆ ಯುವಕಾಗಿ ಏನ್ ಹೇಳ್ತೆ? ಬಹಳ ಪ್ರಾಬ್ಲಮ್ ಆಗುತ್ತೆ ಸರ್. ನಾವ್ ತರ ಕೆಲಸ ಮಾಡೋರು ದುಡಿಯೋದು, ದುಡಿದ್ರೆ ನಮ್ ನಡೆಯೋದು. ಪೆಟ್ರೋಲ್ ಈ ನಮೂನಿ ಏರಿಕೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಹಾ ಸರ್. ಈಗೇನು ನಿಮ್ಗೆ ವೆಹಿಕಲ್ ಅಲ್ಲೇ ಓಡಾಡೋದ ಹೆಂಗೆ? ವೆಹಿಕಲ್ ನಲ್ಲಿ ಸರ್ ದುಡಿದ್ರೆ ದಿನಕ್ಕೆ ಒಂದು 900 ದುಡಿತೀವಿ. ಬರೀ ಇದಕ್ಕೆ ಒಂದು 120 ರೂಪಾಯಿ 110 ರೂಪಾಯಿ ಹಾಕಿದ್ರೆ ಮಾಡೋರು ಎಲ್ಲಿ ಹೋಗ್ಬೇಕು ಸರ್? ಸಮಸ್ಯೆ ಆಗುತ್ತೆ, ಬಹಳ ಸಮಸ್ಯೆ ಆಗುತ್ತೆ ಸರ್. ರೇಟ್ ಏರಿಕೆ ಅಲ್ಲ? ಹ್ಞೂ ಸರ್, ಪ್ರತಿಯೊಂದು ಏರಿಕೆ ಆಗ್ತಿದೆ ಸರ್. ಆದಷ್ಟು ಕಡಿಮೆ ಆದ್ರೆ ಚೆನ್ನಾಗುತ್ತೆ ಸರ್. ಹೌದಾ? ಇನ್ನು ಸಿಬ್ಬಂದಿ ಅವರು ಇದ್ದಾರೆ, ಅವ್ರನ್ನು ಮಾತಾಡ್ತಾನೆ ಏನ್ ಹೇಳ್ತಾರೆ ಅಂತ ಹೇಳಿ. ಯಾಕಂತಂದ್ರೆ ಅವರು ಪ್ರಧಾನಿ ಅವರು ಹಿಂದೆ ಕರೆಯನ್ನ ಕೊಟ್ಟಿದ್ರು, ವಾಹನ ಸವಾರ ತೀವ್ರ ಅನಿವಾರ್ಯ ಇದ್ರೆ ಮಾತ್ರ ವಾಹನ ಬಳಸ್ರಿ ಅಂತ ಹೇಳಿ. ಸರ್, ನೀವು ಯಾವಾಗ್ಲೂ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ವಾಹನ ಸವಾರ ಬರ್ತಾ ಇರ್ತಾರೆ. ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು, ಕಡಿಮೆ ವಾಹನ ಬಳಸ್ರಿ, ಉಳಿದ ಟೈಮಲ್ಲಿ ಸಾರ್ವಜನಿಕ ವಾಹನ ಬಳಸ್ರಿ ಅಂತ. ಅವಾಗಿಂತ ವಾಹನ ಸವಾರ ಸಂಖ್ಯೆ ಕಡಿಮೆ ಇದೆ, ಹೆಚ್ಚಿನ ಇದೆ ಸರ್? ನೋ ಚಾನ್ಸ್, ಜಾಸ್ತಿನೇ ಆಗಿದೆ. ಕಡಿಮೆ ಆಗಿ ಚಾನ್ಸೇ ಇಲ್ಲ. ಬಟ್ ಏನಂದ್ರೆ ಎಲ್ಲಾ ವೆಹಿಕಲ್ಗಳು ಪೆಟ್ರೋಲ್ ಗಾಡಿ ಹೋಗಲ್ಲ ಬಂದ್ ಗಡಿಗೆ. ಆ ಒಂದು ಉದ್ದೇಶದಿಂದ ವೆಹಿಕಲ್ ಜಾಸ್ತಿ ಆಗ್ತೀನೋ ಕಡಿಮೆ ಆಗಲ್ಲ. ನೀವು ನೋಡಿದ್ರೆ ಜಾಸ್ತಿ ಅಲ್ಲ, ವಾರ ಸಂಖ್ಯೆ ಒಂಚೂರು ಕಡಿಮೆ ಆಗುತ್ತೆ? ನೋ ಚಾನ್ಸ್. ಹೌದಾ? ಆಗಿಲ್ಲ, ಇನ್ನು ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಹೌದ್ರಾ? ಇನ್ನೊಬ್ರು ವಾಹನ ಸವಾರ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಏನ್ ಹೇಳ್ತೀರಿ? ಪೆಟ್ರೋಲ್ ಡೀಸೆಲ್ ಮತ್ತೆ ಈಗ 10 ದಿನದಲ್ಲಿ 4 ಸಾರಿ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಈ ಬಗ್ಗೆ? ಬಡವರಿಗಂತೂ ಬಹಳ ಕಷ್ಟ. ಬಡವರಿಗಂತೂ ಬಹಳ ಕಷ್ಟ ಆಗ್ತಾ ಇದೆ. ಕಡಿಮೆ ಮಾಡೋದನ್ರಿ. ಆಮೇಲೆ ನಮ್ಮ ಎಕಾನಮಿ ಬೆಳೆಯುತ್ತಾ ಇದೆಯೋ ಡೌನ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಮ್ಮ ಎಕಾನಮಿ ಬೆಳಿಬೇಕು, ಜನಗಳು ಜಾಣರು ಆಗ್ಬೇಕು. ಒಂದೊಂದು ಒಳ್ಳೆ ಏನೇನ್ ಸಮಸ್ಯೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆದ್ರೆ? ಒಂದು ದೇಶದ ಯುದ್ಧದಿಂದ, ಬೇರೆ ದೇಶದ ಯುದ್ಧದಿಂದ ಈ ರೀತಿ ಆಗ್ತಾ ಇದೆ. ಹೌದು, ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಅಂದ್ರೆ ಆಗ ಬೇರೆ ದೇಶದಿಂದ ಇದು ಆಗ್ತಿರೋದ್ರಿಂದ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ ದೇಶಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ವಾಹನ ಸವಾರ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರ ಏನ್ ಪ್ರಾಬ್ಲಮ್, ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಸರ್, ತಾವೇನ್ ಹೇಳ್ತೀರಿ? ಸರ್, ಪೆಟ್ರೋಲ್ದು ಡೀಸೆಲ್ ಏರಿಕೆ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ, ತಾವೇನ್ ಹೇಳ್ತೀರಿ ಅಂತ? ಏನ್ ಹೇಳೋದು ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಆಗ್ತಿದೆ ಅಂದ್ರೆ ಇದು ಹೆಂಗೆ ಅಂದ್ರೆ ಪೊಲಿಟಿಕಲಿ ಇದು ಅಷ್ಟೇ. ಇದು ಯಾವಾಗ ಕ್ರೂಡ್ ಆಯಿಲ್ ರೇಟ್ ಕಮ್ಮಿ ಇತ್ತು ಅವಾಗ್ಲೂ ಏನ್ ಕಮ್ಮಿ ಮಾಡಿಲ್ಲ ಅವರು, ಈಗಲೂ ಜಾಸ್ತಿ ಮಾಡಿಟ್ಟಿದ್ದಾರೆ. ಏನ್ ಸಮಸ್ಯೆ ಆಗುತ್ತೆ? ನನಗೆ ಅನಿಸ್ತಂಗೆ ಈ ಕರೆಕ್ಟ್ ಆಗಿ ಎಕನಾಮಿ ಮೇಂಟೈನ್ ಆಗ್ತಿಲ್ಲ ನಮ್ಮ ಗೌರ್ಮೆಂಟ್ ಇಂದ. ಹಾಗಾಗಿ ಇದನ್ನೆಲ್ಲ ನಾವು ಸರಿಯಾಗಿ ಆಡಳಿತ ಆಗ್ತಾ ಇಲ್ಲ ಅಂತ. ಹೌದೌದು, ಇದಕ್ಕೆಲ್ಲ ಓಡ್ತಾ ತಿಂತಿರೋದು ಮಿಡ್ಲ್ ಕ್ಲಾಸ್ ನಾವು. ಹಂಗಾಗಿದೆ ಅಷ್ಟೇ. ಬಡವರಿಗೆ ಸಮಸ್ಯೆ ಯಾವಾಗ್ಲೂ ಆಗೋದು. ಇದು ಇಲ್ಲಿನ ವಾಹನ ಸವಾರರ ಮಾತು. ಅವರು
ತೀವ್ರ ಅನಿವಾರ್ಯ ನಮಗೆ ವಾಹನ ಬಳಸೋದು ಅದನ್ನ ಬಳಕೆ ಮಾಡಲೇಬೇಕು. ಹೀಗಾಗಿ ಬೇರೆ ಕಡೆ ಹಳ್ಳಿಗೆ ಆಗ್ಲಿ ಬೇರೆ ಕಡೆ ಓಡಾಡಕ್ಕೆ ಆಗ್ಲಿ ಎಲ್ಲವೂ ಇದನ್ನೇ ಅವಲಂಬಿಸಿವಿ. ಟೈಮ್ ಸರಿಯಾಗಿ ಹೋಗ್ಬೇಕು ಅಂತಂದ್ರೆ ವೆಹಿಕಲ್ ಬೇಕೇ ಬೇಕು. ಹೀಗಾಗಿ ವಾಹನ ಸವಾರರು ವಾಹನ ಬಳಕೆ ಮಾಡೇ ಮಾಡ್ತಾರೆ. ಇದು ಸರಿಯಾದ ಆಡಳಿತ ಮಾಡದೇ ಇರೋ ಕಾರಣ ಈ ರೀತಿಯಾಗಿ ವೈಫಲ್ಯಕ್ಕೆ ಅಂದ್ರೆ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಾರಣ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಇದು ಈಗ ಏನು 10 ದಿನದಲ್ಲಿ 4 ಸಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದ್ರೂ ಕೂಡ ಮತ್ತೊಂದು ಸ್ವಲ್ಪ ದೇಶದಲ್ಲಿ ಬಿಕ್ಕಟ್ಟು ಎದುರಾಗುವಂತ ಸಾಧ್ಯತೆ ಇದೆ. ಮುಂದೆ ಏನೇನಾಗುತ್ತೆ, ಏನೇನು ಅನಾಹುತಗಳಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ.